ಏನು ಡಾಕ್ಯುಮೆಂಟ್ಸೇ ಇಲ್ಲ, ಆಧಾರ್ ಕಾರ್ಡ್ ಡಿ ಎಲ್ ಏನಿಲ್ಲ, ಏನು ಕಮರ್ಷಿಯಲ್ ಡಿ ಎಲ್ ಮಾತ್ರ ಇದ್ರೆ ಗಾಡಿ ಕೊಡ್ತೀರಾ? ಕಮರ್ಷಿಯಲ್ ಡಿ ಎಲ್ ಇದ್ರೆ, ಲೋಕಲ್ ಅಡ್ರೆಸ್ ಇದ್ರೆ ಒಂದು ಗಾಡಿ ಮಾಡ್ಕೊಡ್ಬೇಕು. ಅಂದರೆ ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ, ಅದರದ್ದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಏನು ಅಂತಂದರೆ ಪೇಲೋಡ್ ಕೆಪಾಸಿಟಿ. ಸರ್, ಈ ಒಂದು ವೆಹಿಕಲ್ಗೆ ಈಗ ಪ್ರೆಸೆಂಟ್ ಪೇಲೋಡ್ ಎಷ್ಟಿದೆ ಸರ್? 1700 kg RTO ಪಾಸಿಂಗ್ ಪೇಲೋಡ್ ಇದೆ. ಇದಕ್ಕೆ ಎಲ್ಲ ಕಸ್ಟಮರ್ದು ಒಂದು ಕ್ವೆಶನ್ ಇರುತ್ತೆ, ಏನು ಅಂತಂದರೆ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ಪರ್ ಲೀಟರ್ಗೆ. 15 ಬರುತ್ತೆ ಸರ್ ಮೈಲೇಜ್. 15 ಇಲ್ಲ 16 ಅಪ್ರಾಕ್ಸಿಮೇಟ್. ಸರಿ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಟಾಟಾ ಇಂಟ್ರಾ V50 ವೆಹಿಕಲ್ ಏನಿದೆ ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತೀವಿ. ಹಾಗೆಯೇ ಗಾಡಿ ತೆಗೆಯೋರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಡೀಲರ್ಶಿಪ್ಪಿಂದ ಒಂದು ಆಕರ್ಷಕವಾದ ಆಫರ್ ಕೂಡ ಇರುತ್ತೆ ಅಂತ ಹೇಳ್ತಾ, ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲೇದಾಗಿ ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಟಾಟಾ ಇಂಟ್ರಾದ ಒಂದು ಶೇಪು ಈ ರೀತಿ ಬರುತ್ತೆ. ನೀವು ಆಲ್ಮೋಸ್ಟ್ ಆಗಿ ನೋಡಿರ್ತೀರ. ಏನು ಅಂತಂದರೆ ಮಾಡರ್ನ್ ಆಗಿ ತುಂಬ ಮಾಡರ್ನೈಸ್ ಮಾಡಿದ್ದಾರೆ ಗಾಡಿನ. ನೀವಿಲ್ಲಿ ನೋಡ್ತಿರ್ಬೋದು ಅದ್ಭುತವಾದ ಒಂದು ಕ್ರೋಮ್ ಫಿನಿಶ್ನ ಒಂದು ಟಾಟಾದ ಒಂದು ಲೋಗೋ ಬರುತ್ತೆ. ಹಾಗೆ ಇದರ ಒಂದು ಇಂಟ್ರಾ ಅಂತ ಒಂದು ಲೋಗೋ ಬರುತ್ತೆ, ಪ್ಲಸ್ ಇಲ್ಲಿ V50 ಒಂದು ಬ್ಯಾಡ್ಜಿಂಗ್ ಇರುತ್ತೆ. ಹಾಗೆಯೇ ಗೆಳೆಯರೆ, ಈ ಒಂದು ಹೆಡ್ಲ್ಯಾಂಪ್ ನೋಡ್ಬೋದು, ತುಂಬ ಸ್ಟೈಲಿಶ್ ಆಗಿದೆ, ತುಂಬಾ ಅಡ್ವಾನ್ಸ್ ಆಗಿ ಕಾಣುತ್ತೆ. ಈ ಒಂದು ಹೆಡ್ಲ್ಯಾಂಪ್ ಬಂದು ಕಂಪ್ಲೀಟ್ಲಿ ಹ್ಯಾಲೋಜನ್ ಆಗಿರುತ್ತೆ. ಅದರ ಜೊತೆನೇ ನಿಮಗೇನು ಅಂತಂದರೆ ಒಂದು ಇಂಡಿಕೇಟರ್ ಕೂಡ ಇದ್ರ ಜೊತೆ ಸಿಗುತ್ತೆ. ಸೈಡಿಗೆ ಬಂದು ಕ್ರೋಮ್ ಫಿನಿಶ್ ಇರುತ್ತೆ. ಈ ಒಂದು ಗಾಡಿ ಬಂದುಬಿಟ್ಟು ವೈಟ್ ಕಲರ್ಲಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಫಾಗ್ ಲ್ಯಾಂಪ್ ಹಾಕೋರಿಗೆ ಫಾಗ್ ಲ್ಯಾಂಪ್ ಹಾಕೋಕ್ಕೆ ಕೂಡ ಆಪ್ಷನ್ ಇದೆ. ಸೊ ಹಾಗೆಯೇ ನೀವು ಇಲ್ಲಿ ವಿಂಡ್ಶೀಲ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಅಂತಂದರೆ ನಿಮಗೊಂದು ತುಂಬಾ ಒಂದು ಅಗಾಲವಾದ ಒಂದು ವಿಂಡ್ಶೀಲ್ಡ್ ಸಿಗುತ್ತೆ. ಅಪಿಯರೆನ್ಸ್ಗೆ ಏನೂ ಅಂತಂದರೆ ಇಲ್ಲ. ಪೈಲಟಿಂಗ್ ಮಾಡೋರಿಗೆ ಈ ಒಂದು ಗಾಡಿಯ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಒಂದು ಸೈಡ್ ಪ್ರೊಫೈಲ್ಗೆ ನೋಡೋದಾರೆ ಗೆಳೆಯರೆ, ನೋಡ್ತಿರ್ಬೋದು ಏನು ಅಂತಂದರೆ ಸೈಡ್ ವ್ಯೂ ಮಿರರ್ ಈ ರೀತಿ ಬರುತ್ತೆ. ತುಂಬಾ ಅಗಲ ಇದೆ. ಏನು ಅಂತಂದರೆ ರೇರ್ ವ್ಯೂ ಅಲ್ಲಿ ಬರೋ ವಸ್ತುಗಳು ನೀಟ್ ಆ್ಯಂಡ್ ಕ್ಲಿಯರಾಗಿ ಕಾಣುತ್ತೆ. ಹಾಗೆಯೇ ಡೋರಲ್ಲಿ ನಿಮಗೆ ಒಂದು ಗೋಲ್ಡ್ ಅಂತ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಹಾಗೆಯೇ ಗಾಡಿಯ ಒಂದು ಸೈಡ್ ಪ್ರೊಫೈಲ್ ಈ ರೀತಿ ಇದೆ. ಸೊ ಗೆಳೆಯರೆ, ಇವಾಗ ನಾವೇನು ಅಂತಂದರೆ ಈ ಒಂದು ವೆಹಿಕಲ್ನ ರೇರ್ ಲುಕ್ ಬಗ್ಗೆ ಮಾತಾಡೋಣ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ಟಾಟಾ ಇಂಟ್ರಾ ಪಿಕಪ್ ಗಾಡಿ ಏನಿದೆ ಇದರ ಒಂದು ರೇರ್ ವ್ಯೂ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಏನು ಅಂತಂದರೆ ಲೋಡ್ ಬಾಡಿದು ಡೋರ್ ಬಂದು ಮಾಮೂಲಿ ಕಮರ್ಷಿಯಲ್ ವೆಹಿಕಲ್ಗೆ ಯಾವ ರೀತಿ ಬರುತ್ತೆ ಸೇಮ್ ಇದೆ. ಹಾಗೆಯೇ ಕಂಪ್ನಿಯಿಂದನೇ ನಿಮಗೊಂದು FC ಸ್ಟಿಕ್ಕರ್, ರಿಫ್ಲೆಕ್ಟಿಂಗ್ ಸ್ಟಿಕ್ಕರ್ ಕೂಡ ಸಿಗುತ್ತೆ. ಹಾಗೆಯೇ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಟೈಲ್ ಲ್ಯಾಂಪು ಬಂದು ಏನು ಅಂತಂದರೆ ನಾರ್ಮಲ್ ಹಾಲೋಜಿನ್ ಟೈಲ್ ಲ್ಯಾಂಪೇ ಸಿಗುತ್ತೆ. ಇಲ್ಲಿ ನಿಮಗೊಂದು ರಿವರ್ಸ್ ಲೈಟ್ ಸಿಗುತ್ತೆ, ಪ್ಲಸ್ ಒಂದು ಸ್ಟಾಪ್ ಲೈಟ್ ಕೂಡ ಸಿಗುತ್ತೆ. LED ಅಲ್ಲ, ಇದು ಕೂಡ ಕಂಪ್ಲೀಟ್ಲಿ ಹ್ಯಾಲೋಜಿನೇ ಆಗಿರುತ್ತೆ. ಹಾಗೆಯೇ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಒಂದು ರಿವರ್ಸ್ ಸೆನ್ಸರ್ ಕೂಡ ಇದರಲ್ಲಿ ಸಿಗುತ್ತೆ. ಇದೇನು ಅಂತಂದರೆ ಕಂಪ್ಲೀಟ್ಲಿ ಫ್ಯಾಕ್ಟ್ರಿ ಫಿಟ್ಟೆಡ್ ರಿವರ್ಸ್ ಸೆನ್ಸರ್ ಆಗಿರುತ್ತೆ. ಹಾಗೆಯೇ ಹಿಂದಕ್ಕೆ ನಿಮಗೆ ಸ್ಟೆಪ್ನಿ ಕೂಡ ಅವೈಲೇಬಲ್ ಇದೆ. ಈ ಒಂದು ವೆಹಿಕಲ್ನ ಲೋಡ್ ಬಾಡಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟಾಟಾ ಶೋರೂಮ್ನ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ? ಅಭಿಷೇಕ್ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು ಮತ್ತು ಪರಿಚಯ? ಸುರೇಶ್. ನೀವು ಬಂದು ಅಫಿಷಿಯಲ್ ಡ್ರೈವರ್ ಅವರು, ಇವರು ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್. ಸರ್, ಈ ಒಂದು ವೆಹಿಕಲ್ದು ಲೋಡ್ ಬಾಡಿ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಉದ್ದ ಎಷ್ಟಿದೆ ಸರ್? ಸರ್ 9.8 ಫೀಟ್ ಇದೆ ಉದ್ದ. ಓಕೆ. ಅಗಲ ಬಂದು 5.8 ಇದೆ. ಅಗಲ ಬಂದು 5.8 ಇದೆ. ಸರ್, ಇದು ಬಂದು ಇವಾಗ ಲೋ ಬಾಡಿ, ಇದರಲ್ಲಿ ಹೈ ಡೆಕ್ ಲೋ ಡೆಕ್ ಎಲ್ಲ ಸಿಗುತ್ತಾ? ಇಲ್ಲ. ಇದೇನು ಅಂತಂದರೆ ಬಾಕ್ಸ್ ಒಂದು ಸಿಗುತ್ತೆ, ಪ್ಲಸ್ ಲೋ ಡೆಕ್ ಗಾಡಿ ಸಿಗುತ್ತೆ. ಸೊ ಗೆಳೆಯರೆ, ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ, ಅದರದ್ದು ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಏನು ಅಂತಂದರೆ ಪೇಲೋಡ್ ಕೆಪಾಸಿಟಿ. ಸರ್, ಈ ಒಂದು ವೆಹಿಕಲ್ಗೆ ಈಗ ಪ್ರೆಸೆಂಟ್ ಪೇಲೋಡ್ ಎಷ್ಟಿದೆ ಸರ್? 1700 kg RTO ಪಾಸಿಂಗ್ ಪೇಲೋಡ್ ಇದೆ. ಅಂದರೆ 1700 kg ನಿಮಗೆ RTO ಪಾಸಿಂಗ್ ಈ ಒಂದು ವೆಹಿಕಲಲ್ಲಿ ಸಿಗುತ್ತೆ. ಅಂದರೆ ನಾರ್ಮಲ್ ಯೂಸೇಜಲ್ಲಿ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಅದಕ್ಕೂ ಜಾಸ್ತಿ ಆಗ್ತಾರೆ. ಇದು ಕಂಪ್ಲೀಟಾಗಿ ಆ ಒಂದು ವೆಯ್ಟ್ನ ಹ್ಯಾಂಡಲ್ ಮಾಡೋ ತಾಕತ್ತು ಈ ಒಂದು ವೆಹಿಕಲ್ಗೆ ಇದೆ. ಸೊ ಗೆಳೆಯರೆ, ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ, ಅದರ ಟೈರ್ ಸೈಜು ಮತ್ತು ಸಸ್ಪೆನ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ಇದಕ್ಕೆ ಬರುವ ಟೈರ್ ಸೈಜು ಏನು ಸೈಜ್ ಬರುತ್ತೆ ಸರ್? ಸರ್, ಇದು 15 ಇಂಚ್ ಟೈರ್. ಓಕೆ. 5 ಬೋಲ್ಟ್ಸ್ ಬರುತ್ತೆ. ಓಕೆ. ರೇರು ಸೇಮ್. ಸೊ 4 ಕೂಡ 15 ಇಂಚ್ ಟೈರೇ ಬರುತ್ತೆ. ನೋಡ್ತಿರ್ಬೋದು ಗೆಳೆಯರೆ, ನೀವೇನು ಅಂತಂದರೆ ಇವಾಗ ಅಪೋಲೋ ಟೈರ್ಸ್ ನೋಡ್ತಾ ಇದ್ದೀರಾ. ಇದರಲ್ಲಿ ಅಂತಂದರೆ MRF ಬರುತ್ತೆ, CA2 ಬರುತ್ತೆ, ಪ್ಲಸ್ JK ಟೈರ್ಸು ಬರುತ್ತೆ. ಏನು ಅಂತಂದರೆ ಬ್ಯಾಚ್ ವೈಸು ಟೈರು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಬ್ಯಾಚಲ್ಲಿ ಅಪೋಲೋ ಟೈರ್ಸ್ ಇದೆ. ಸರ್, ಇದರದೊಂದು ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ಹೇಳಿ ಸರ್. 2 ಲೀಫ್ ಸ್ಪ್ರಿಂಗಾ? 2 ಅಂದರೆ ಕಟ್ಟೆ ಸಸ್ಪೆನ್ಷನ್ ಅಂತ ಹೇಳ್ತಾರೆ. 2 ಸ್ಪ್ರಿಂಗ್ ಬರುತ್ತೆ. ಸೊ ರೇರ್ ಬಂದ್ಬಿಟ್ಟು ಇದಕ್ಕೂ ಕೂಡ ಕಟ್ಟೆ ಸಸ್ಪೆನ್ಷನ್ ಬರೋದು, ಬ್ಲೇಡ್ ಸಸ್ಪೆನ್ಷನ್. ಸರ್, ಎಷ್ಟು ಬರುತ್ತೆ ಸರ್ ಬ್ಲೇಡ್? 10 ಬರುತ್ತೆ ಸರ್. 10 ಲೀಫ್ ಬರುತ್ತೆ. ಓಕೆ. ಸೊ ಈ ಒಂದು ಕಟ್ಟೆ ಸಸ್ಪೆನ್ಷನ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಏನು ಅಂತಂದರೆ ಇಂಡಿಯನ್ ರೋಡ್ಸ್ಗೆ ಪ್ರಾಪರಾಗಿ ಡಿಸೈನ್ ಆಗಿರುತ್ತೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಲೋ ಮೇಂಟೆನೆನ್ಸು. ಆಮೇಲೆ ಈ ಒಂದು ಸಸ್ಪೆನ್ಷನ್ ಬಂದುಬಿಟ್ಟು ರಿಪೇರೇಬಲ್ ಕೂಡ, ಮೇಂಟೆನೆನ್ಸ್ ಕೂಡ ಈಸಿ. ಹೌದು.
ಸೊ ಲಾಂಗ್ ಲೈಫ್ ಕೂಡ ಬರುತ್ತೆ. ಮತ್ತು ಏನು ಅಂತಂದರೆ ಯಾವುದೇ ಟೆರೆನ್ ಇರಲಿ ಈ ಒಂದು ಕಟ್ಟೆ ಸಸ್ಪೆನ್ಷನ್ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಈ ಒಂದು ವೆಹಿಕಲ್ನ ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಡೋರ್ ಹ್ಯಾಂಡಲ್ ಬಂದು ಈ ರೀತಿ ಇರುತ್ತೆ. ಸೊ ಇಂಟೀರಿಯರ್ ಬಂದು ಈ ಒಂದು ವೆಹಿಕಲ್ದು ಈ ರೀತಿ ಇದೆ, ನೋಡ್ತಿರ್ಬೋದು, ಅದ್ಭುತವಾಗಿದೆ. ಸೀಟಿಂಗಲ್ಲಿ ನಿಮಗೆ ಏನು ಅಂತಂದರೆ ಹೆಡ್ ರೆಸ್ಟ್ ಎಲ್ಲ ಸಿಗುತ್ತೆ, 2 ಸೀಟ್ ಬರುತ್ತೆ. ಸರ್, ಇದು ಸೀಟಿಂಗ್ ಕೆಪಾಸಿಟಿ ಎಷ್ಟು ಸರ್? ಬನ್ನಿ. 1+1 ಸರ್. ಒಂದು ಡ್ರೈವರು, ಒಂದು ಪ್ಯಾಸೆಂಜರು. ಡ್ರೈವಿಂಗ್ ಸೀಟಲ್ಲಿ ಕೂತಾಗ ಗೆಳೆಯರೆ ನೋಡಿ, ಪೈಲಟಿಂಗ್ ವ್ಯೂ ಬಂದು ಈ ರೀತಿ ಇದೆ, ನೋಡ್ತಿರ್ಬೋದು. ವಿಂಡ್ಶೀಲ್ಡ್ ಬಂದು ತುಂಬಾ ಅಗಲ ಇದೆ. ಹಾಗೆಯೇ ಡ್ಯಾಶ್ ಬೋರ್ಡ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡ್ತಿರ್ಬೋದು, ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯುಟಿಲಿಟಿ ಇರೋ ಡ್ಯಾಶ್ ಬೋರ್ಡ್ ನೀವಿಲ್ಲಿ ನೋಡ್ತಿರ್ಬೋದು. ಗಾಡಿಯ ಒಂದು ಮ್ಯಾನ್ಯುವಲ್ ಇಡೋಕ್ಕೆ ಜಾಗ ಇದೆ, ಮತ್ತು ಗ್ಲೋ ಬಾಕ್ಸ್ ಕೂಡ ಇಲ್ಲಿದೆ. ಹಾಗೆಯೇ ನಿಮಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಏನಾರು ಹಾಕಬೇಕು ಅಂತಂದರೆ ಜಾಗ ಇದೆ. ಸರ್, ಇದರಲ್ಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಬರುತ್ತಾ? ಟಾಪ್ ಹ್ಯಾಂಡಲ್ಲಿ ಬರುತ್ತೆ, ಲೋ ಹ್ಯಾಂಡಲ್ ಬರಲ್ಲ. ಲೋ ಹ್ಯಾಂಡಲ್ ಬರಲ್ಲ. ಇದು ಬಂದುಬಿಟ್ಟು ಮಿಡ್ ವರ್ಷನಾ? ಹೌದು. ಓಕೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಡೋರ್ ಪ್ಯಾಡ್ದು ಕ್ವಾಲಿಟಿ ನೋಡ್ಬೋದು. ಏನು ಅಂತಂದರೆ ಫುಲ್ಲಿ ರಫ್ ಆ್ಯಂಡ್ ಟಫ್ ಆಗಿದೆ. ಏನು ಅಂತಂದರೆ ಫೈಬರ್ ಡೋರ್ ಪ್ಯಾಡ್ ಆಗಿರುತ್ತೆ. ನಿಮಗೆ ಏನು ಅಂತಂದರೆ ಮ್ಯಾನ್ಯುವಲಿ ಲಿಫ್ಟಿಂಗ್ ಸಿಗುತ್ತೆ. ಏನು ಅಂತಂದರೆ ಮ್ಯಾನ್ಯುವಲಿ ಏನು ಅಂತಂದರೆ ವಿಂಡೋ ಲಿಫ್ಟಿಂಗ್ ಬರೋದು. ನಿಮಗೇನು ಅಂತಂದರೆ ಯಾವುದೇ ಪವರ್ ವಿಂಡೋ ಆಪ್ಷನ್ ಬರಲ್ಲ. ಬಟ್ ಇದಂತೂ ತುಂಬ ರಿಜಿಡ್ ಆಗಿದೆ. ಪ್ಲಸ್ ನಿಮಗೊಂದು ಬಾಟಲ್ ಹೋಲ್ಡರ್ ಕೂಡ ಈ ಒಂದು ಡೋರ್ ಪ್ಯಾಡಲ್ಲಿ ಸಿಗುತ್ತೆ. ಹಾಗೆಯೇ ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ನ ಕೀ ಬಂದು ಈ ರೀತಿ ಬರುತ್ತೆ. ಸೊ ಕೀನ ನೋಡಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಮಾಡಿದಾಗ ನೋಡಿ, ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುತ್ತೆ. ನೋಡಿ, ಇಲ್ಲಿ ಬಂದು ಸ್ಪೀಡೋಮೀಟರ್ ಬರುತ್ತೆ, ಪ್ಲಸ್ ನಿಮ್ಮದು ಟೆಂಪರೇಚರ್ ಬಂದು ಅದು ಕೂಡ ಡಿಜಿಟಲ್ಲೇ ಇರುತ್ತೆ. ಪ್ಲಸ್ ರೇಂಜ್ ಬರುತ್ತೆ, ಪ್ಲಸ್ ಕಿಲೋಮೀಟರ್ ಓಡೋಮೀಟರ್ ಬರುತ್ತೆ. ಪ್ಲಸ್ ಈ ಏನು ಅಂತಂದರೆ ಈ ಒಂದು ಫ್ಯೂಲ್ ಗೇಜ್ ಬಂದು ಅದು ಕೂಡ ಡಿಜಿಟಲ್ಲೇ ಆಗಿರುತ್ತೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಏನು ಅಂತಂದರೆ ಸರ್, ಇದು ಬಂದು ಫುಲ್ಲಿ ಪವರ್ ಸ್ಟೇರಿಂಗ್. ಸೊ ಈ ಒಂದು ವೆಹಿಕಲ್ ಬಂದ್ಬಿಟ್ಟು ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಪವರ್ ಸ್ಟೇರಿಂಗ್ ಅಲ್ಲ, ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್. ಓಕೆ, ಅಂದರೆ ಪವರ್ ಸ್ಟೇರಿಂಗ್ಗಿಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದು. ಹಾಗೆಯೇ ನೋಡ್ತಿರ್ಬೋದು, 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ, 5+1 ರಿವರ್ಸ್. ಸೊ ಗೇರ್ ಬಂದು ಡ್ಯಾಶ್ ಬೋರ್ಡ್ ಹತ್ರ ಬರುತ್ತೆ, ನಿಮಗೆ ಇಲ್ಲಿ ಬರಲ್ಲ. ಇಲ್ಲಿ ಕೇವಲ ನಿಮಗೆ ಹ್ಯಾಂಡ್ ಬ್ರೇಕ್ ಮಾತ್ರ ಬರುತ್ತೆ. ಮತ್ತು ಲೆಗ್ ರೂಮ್ ನೋಡ್ಬೋದು, ಏನು ಅಂತಂದರೆ ತುಂಬಾ ಕಂಫರ್ಟೇಬಲ್ ಆಗಿದೆ. ಹೈಟ್ ಇದ್ರೂ ಕೂಡ ಜಾಗ ಜಾಸ್ತಿ ಇದೆ. ಪ್ಲಸ್ ಏನು ಅಂತ ಐಟಮ್ ಏನಾರು ಇಟ್ಕೋಬೋದು. ಹಾಗೆಯೇ ಡ್ರೈವರ್ ಸೈಡಲ್ಲಿ ನೋಡಿದ್ರೆ ನೋಡ್ತಿರ್ಬೋದು, ಏನು ಅಂತಂದರೆ ಪೆಡಲ್ಸ್ಗಳೆಲ್ಲ ಕಾಲಿಗೆ ನೀಟಾಗಿ ಸಿಗ್ತಾ ಇದೆ. ಸೊ ತಲೆ ಮೇಲೆ ನೀವು ಜಾಗನೂ ಕೂಡ ನೋಡ್ತಿರ್ಬೋದು. ಏನು ಅಂತಂದರೆ ಟಾಲ್ ಬಾಯ್ ಡಿಸೈನ್ ಆಗಿರೋ ಕಾರಣ ನಾನು ಬಂದು 5.7 ಇದ್ದೀನಿ. 6 ಫೀಟ್ ಇರೋರ್ಗೂ ಸಮೇತ ಆರಾಮಾಗಿ ಕೂತ್ಕೋಬೋದು, ತಲೆ ಬಂದು ಮೇಲೆ ಟಚ್ ಆಗಲ್ಲ. ಹಾಗೆಯೇ ಗೆಳೆಯರೆ, ಈ ಒಂದು ಅದ್ಭುತವಾದ ಡ್ಯಾಶ್ ಬೋರ್ಡಲ್ಲಿ ನಿಮಗೆ USB ಚಾರ್ಜ್, ಫೋನ್ಗೆ ಏನಾರು ಚಾರ್ಜ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಸಣ್ಣ ಸ್ಲಾಟ್ ಇದೆ. USB ಡಾಟಾ ಕೇಬಲ್ ಹಾಕ್ಕೊಂಡು ಚಾರ್ಜ್ ಕೂಡ ಮಾಡ್ಕೋಬೋದು. ಗೆಳೆಯರೆ, ಯಾವುದೇ ಒಂದು ವೆಹಿಕಲ್ ಇರಲಿ, ಇನ್ನೊಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಏನು ಅಂತಂದರೆ ಅದರ ಇಂಜಿನ್. ಸರ್, ಈ ಒಂದು ವೆಹಿಕಲ್ಗೆ ಎಷ್ಟು CC ಇಂಜಿನ್ ಬರುತ್ತೆ ಸರ್? 1497 cc ಇಂಜಿನ್ ಬರುತ್ತೆ. ಓಕೆ, ಎಷ್ಟು ಸಿಲಿಂಡರ್? 4 ಸಿಲಿಂಡರ್ ಇಂಜಿನ್. ಸರ್, ಟಾರ್ಕ್ ಎಷ್ಟು ಬರುತ್ತೆ? ಟಾರ್ಕ್ ಬಂದು 220 Nm ಟಾರ್ಕ್ ಬರುತ್ತೆ. ಓಕೆ, 80 HP ಓಕೆ ಬರುತ್ತೆ. ಓಕೆ, 80 HP ವೆಹಿಕಲ್ ಇದು. ಸರ್, ಇನ್ನೊಂದು ಏನು ಅಂತಂದರೆ ಎಲ್ಲ ಕಸ್ಟಮರ್ದು ಒಂದು ಕ್ವೆಶನ್ ಇರುತ್ತೆ, ಏನು ಅಂತಂದರೆ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ಪರ್ ಲೀಟರ್ಗೆ. 15 ಬರುತ್ತೆ ಸರ್ ಮೈಲೇಜ್. 15 ಇಲ್ಲ 16 ಅಪ್ರಾಕ್ಸಿಮೇಟ್. ಸರ್, ಈ ಒಂದು ವೆಹಿಕಲ್ ಅಲ್ಲಿ CNG ವರ್ಷನ್ ಬರುತ್ತಾ? ಇಲ್ಲ, V20 ಮಾತ್ರ CNG ವರ್ಷನ್. ಅಂದ್ರೆ ದೊಡ್ಡ ಗಾಡಿಲಿ ಇನ್ನೂ CNG ಬಿಟ್ಟಿಲ್ಲ. ಬಿಟ್ಟಿಲ್ಲ ಸರ್. ಹಾಗೆ ಮೈಲೇಜ್ ಎಷ್ಟು ಹೇಳಿದ್ರಿ? 15 ಇಲ್ಲ 16 ಬರುತ್ತೆ ಪರ್ ಲೀಟರ್. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ 1 ಲೀಟರ್ ಡೀಸೆಲ್ಗೆ ನಿಮಗೆ 15 ರಿಂದ 16 ಕಿಲೋಮೀಟರ್ ಮೈಲೇಜ್ ಈ ಒಂದು ವೆಹಿಕಲ್ ಧಾರಾಳವಾಗಿ ಕೊಡುತ್ತೆ. ಸರ್, ಇವಾಗ ಫಿನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಹೇಳೋಣ. ಸರ್, ಈ ಒಂದು ವೆಹಿಕಲ್ಗೆ ಏನೆಲ್ಲ, ಈಗ ಗಾಡಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? DL, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಅವ್ರದ್ದು ಸ್ವಂತ ಮನೆ ಇದ್ರೆ ಅವ್ರದ್ದು ಎಲೆಕ್ಟ್ರಿಸಿಟಿ ಬಿಲ್, ಓಕೆ, ಎಲ್ಲ ಬೇಕಾಗುತ್ತೆ. ಓಕೆ. ಸೊ ಆಮೇಲೆ ಲೋನ್ ಮೇಲೆ ಹೋಗ್ತೀರಾ ಅಂದರೆ ಅವರು ಹೊಸದಾಗಿ ಲೋನ್ ಮಾಡಿಸ್ತಾರೋದ್ರಿಂದ ಬೇಕು, ಶ್ಯೂರಿಟಿ ಕೊಡಬೇಕು. ಅಕಸ್ಮಾತ್ ಹಂಗೇನಾದ್ರು ಶ್ಯೂರಿಟಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ ಸರ್, ಇವಾಗ ಏನು ಅಂತಂದರೆ ಏನು ಡಾಕ್ಯುಮೆಂಟ್ಸೇ ಇಲ್ಲ, ಆಧಾರ್ ಕಾರ್ಡ್, DL ಏನಿಲ್ಲ, ಏನು ಕಮರ್ಷಿಯಲ್ DL ಮಾತ್ರ ಇದ್ರೆ ಗಾಡಿ ಕೊಡ್ತೀರಾ? ಕಮರ್ಷಿಯಲ್ DL ಇದ್ರೆ, ಲೋಕಲ್ ಅಡ್ರೆಸ್ ಇದ್ರೆ ಒಂದು ಗಾಡಿ ಮಾಡಿಕೊಡ್ಬೇಕು. ಅಂದರೆ ಇವ್ರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಬ್ಯಾಡ್ಜ್ ಇರೋ DL ಇದ್ರೆ, ಅಂದರೆ ಕಮರ್ಷಿಯಲ್ ನೀವು ಹೆವಿ ವೆಹಿಕಲ್ಸ್ ಓಡಿಸೋರಾಗಿದ್ದರೆ, ಜೊತೆಗೆ ಈ ಒಂದು ಊರಿನ ಒಂದು ಅಡ್ರೆಸ್ ಪ್ರೂಫ್, ಒಂದು ಲೈಟ್ ಬಿಲ್ ಇರ್ಬೋದು, ನಿಮ್ಮ ಒಂದು ಮನೆಯ ಒಂದು ಅಗ್ರಿಮೆಂಟ್ ಇರ್ಬೋದು, ಯಾವುದೇ ಒಂದು ದಾಖಲಾತಿ ಇದ್ದರೆ ನೋಡಿ, ಅಲ್ಲೂ ಕೂಡ ನಿಮಗೆ ಫಿನಾನ್ಸ್ ಮಾಡಿಕೊಡ್ತಾರೆ. ಸರ್, ಈ ಒಂದು ವೆಹಿಕಲ್ದು ಕಡಿಮೆ ಡೌನ್ ಪೇಮೆಂಟ್ ಎಷ್ಟು ಸರ್? ಕಡಿಮೆ ಡೌನ್ ಪೇಮೆಂಟ್ ಅಂದರೆ 50,000 ಸರ್. 50,000 ರೂಪಾಯಿಗೆ ಕೊಡ್ತಾರೆ. ಸರ್, ಈಗ ಕಡಿಮೆ ಡೌನ್ ಪೇಮೆಂಟ್ ಹಾಕಿದ್ರೆ EMI ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 24,000 ಬರುತ್ತೆ. ಸರ್, ಈ ಒಂದು ಗಾಡಿ ಆನ್ ರೋಡ್ ಪ್ರೈಸ್ ಇವಾಗ ಎಷ್ಟಿದೆ?
ಈಗ ಬಂದು 9,64,000 ಚಿಲ್ಲರೆ ಏನೋ ಇದೆ. 9,64,000. ಸೊ ಗೆಳೆಯರೆ ಒಂದು ಅರ್ಥ ಮಾಡ್ಕೋಬೇಕು, ಈ ಒಂದು ಪ್ರೈಸ್ ಬಂದು ಸಮಯಕ್ಕೆ ತಕ್ಕಂತೆ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ನಾನೇನು ಅಂತಂದರೆ ಸರ್ದು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನು ಅಂತಂದರೆ ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ಆ ಒಂದು ನಿಮಗೆ ಬೇಕಾದ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ಇವರು ಸರ್ ನೀವು ಟೆಸ್ಟ್ ಡ್ರೈವ್ ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀರಾ? ಹೌದು, ಅರೇಂಜ್ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಎಲ್ಲಿ ಇರ್ತಾರೋ ಆ ಪ್ಲೇಸ್ಗೆ ಹೋಗಿ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಟೆಸ್ಟ್ ಡ್ರೈವ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಪ್ಲಸ್ ಏನು ಅಂತಂದರೆ ನಿಮಗೆ ಬೇಕಾದ ಮಾಹಿತಿ ಯಾರು ನಮ್ಮ ಕಸ್ಟಮರ್ ಫೋನ್ ಮಾಡಿದ್ರೆ ಮಾಹಿತಿ ಕೊಡ್ತೀರಾ? ಹೌದು, ಕೊಡ್ತೀವಿ. ಹಾಗೇನೇ ಗೆಳೆಯರೆ ಸರ್, ನಮ್ಮ ಒಂದು ಸಬ್ಸ್ಕ್ರೈಬರ್ ನಿಮ್ಮ ಜೊತೆ ಗಾಡಿ ಬುಕ್ ಮಾಡಿದ್ರೆ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ? ಕಸ್ಟಮರ್ ಏನಾರು ಬಂದರೆ ಆನ್ ಟೇಬಲಲ್ಲಿ ಆಫರ್ ಕೊಡ್ತೀವಿ. ಓಕೆ. ಸೊ ನೋಡಿದ್ರೆ ಗೆಳೆಯರೆ, ಇದಿಷ್ಟು ಬಂದು ಟಾಟಾ ಇಂಟ್ರಾ V50 ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ನಿಮಗೆ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇನ್ ಕೇಸ್ ನೀವು ಏನಾದರೂ ಎನ್ಕ್ವೈರೀಸ್ ಇದ್ದರೆ ಖಂಡಿತವಾಗಲೂ ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ಮಾಹಿತಿನ ತಿಳ್ಕೊಬೋದು. ಪ್ಲಸ್ ಗಾಡಿ ಟೆಸ್ಟ್ ಕೂಡ ತಗೋಬೋದು ಅಂತ ಹೇಳ್ತಾ, ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.